ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಸಾಧಾರಣವಾಗಿ ಎಲ್ಲರೂ ಮಾಡುವಂಥ ರೆಸಿಪಿ, ಆದರೆ ಇದನ್ನು ನಾನು ತುಂಬ ಈಸಿಯಾಗಿ ಅಂದರೆ ಸರಳ ರೀತಿಯಲ್ಲಿ ಯಾವ ರೀತಿ ಮಾಡ್ಬೋದು, ಅದೇ ರೀತಿ ಸ್ವಲ್ಪ ಹೆಲ್ದಿಯಾಗಿ ಯಾವ ರೀತಿ ಮಾಡ್ಬೋದು ಅಂತ ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ ಎಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಸಿಗುತ್ತೆ. ನೋಡಿ, ನಾನು ಅರ್ಧ ಕಪ್ ಗೋಧಿ ಹುಡಿ ಹಾಕ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಮೊದಲು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಉಪ್ಪೆಲ್ಲ ಕಡೆ ಮಿಕ್ಸ್ ಆಗಬೇಕು. ಆಮೇಲೆ ಇದಕ್ಕೆ ನಾನು 1 ಟೀ ಸ್ಪೂನ್ನಷ್ಟು ಬಿಸಿ ಎಣ್ಣೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಬಿಸಿ ಮಾಡಿದಂತಹ ಎಣ್ಣೆ. ಆಮೇಲೆ ಇದನ್ನು ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಬಿಸಿ ಇರುತ್ತೆ, ಮೊದಲು ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಫುಲ್ ಆ ಎಣ್ಣೆ ಫುಲ್ ಹಿಟ್ಟಿಗೆ ಅಂದರೆ ಹಿಟ್ಟು ನೆಂದ ರೀತಿಯಲ್ಲಿ ಬರಬೇಕು. ಆಮೇಲೆ ಇದಕ್ಕೆ ನೀರು ಸೇರಿಸ್ಕೊಳ್ಳಿ. ನಾನಿಲ್ಲಿ ಅರ್ಧ ಕಪ್ ತಗೊಂಡಿದ್ದೀನಿ, ಎಲ್ಲ ಹಾಕ್ತಾ ಇಲ್ಲ, ನೋಡಿಕೊಂಡು ಸೇರಿಸಿದ್ರೆ ಸಾಕು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸಾಫ್ಟ್ ಆಗಿರುವಂಥ ಹಿಟ್ಟು ಸಿಕ್ಕಿದೆ. ನಾನು 1/4 ಕಪ್ ನೀರೇ ಉಪಯೋಗಿಸಿರೋದು. ಇನ್ನು ಇದನ್ನೊಂದು 15 ನಿಮಿಷ ರೆಸ್ಟ್ ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ ಇದಕ್ಕೆ ಫಿಲ್ಲಿಂಗ್ಸ್ ರೆಡಿ ಮಾಡಬೇಕು. ಮೊದಲು ನಾನು ಸ್ವಲ್ಪ ಚೀಸ್ ಹಾಕ್ತಾ ಇದ್ದೀನಿ, ಮೊಜರೆಲ್ಲಾ ಚೀಸ್ ಇಲ್ಲ ಅಂದರೆ ನಿಮಗೆ ಈ ಫಿಲ್ಲಿಂಗ್ಸ್ ನಿಮ್ಗೆ ಇಷ್ಟ ಇರುವ ಫಿಲ್ಲಿಂಗ್ಸ್ ರೆಡಿ ಮಾಡ್ಬೋದು. ಆಮೇಲೆ ಇದಕ್ಕೆ ಈರುಳ್ಳಿ ಕೂಡ ಒಂದು ಹಾಕ್ತಾ ಇದ್ದೀನಿ, ತುಂಡು ಮಾಡಿಬಿಟ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಆಮೇಲೆ ಒಂದು 1/4 ಟೀ ಸ್ಪೂನ್ನಷ್ಟು ಕಾಳು ಮೆಣಸಿನ ಹುಡಿ, ಅರ್ಧ ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ ಹಾಕ್ತಾ ಇರೋದು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಅಥವಾ ನಾನಿಲ್ಲಿ ಹುಡಿ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇರೋದು. ಆಮೇಲೆ 1 ಟೇಬಲ್ ಸ್ಪೂನ್ನಷ್ಟು ಟೊಮೆಟೊ ಸಾಸ್ ಅಥವಾ ಕೆಚಪ್ ಹಾಕ್ಕೊಳ್ಳಿ. 1/4 ಟೀ ಸ್ಪೂನ್ ಚಾಟ್ ಮಸಾಲ ಕೂಡ ಸೇರಿಸ್ಕೊಳ್ಳಿ. ಎಲ್ಲ ಕೂಡ ಹಾಕ್ಬಿಟ್ಟು ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿದರೆ ಒಂದು ಫಿಲ್ಲಿಂಗ್ಸ್ ರೆಡಿ ಆಗುತ್ತೆ. ಈಸಿಯಾಗಿ ಮಾಡಿರುವಂಥ ಫಿಲ್ಲಿಂಗ್ಸ್ ರೆಡಿ ಆಗುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಟ್ರೆ ಆಯಿತು. ನಿಮಗೆ ಇಲ್ಲಿ ಬೇರೆ ಇದಕ್ಕೆ ಸ್ವೀಟ್ ಕಾರ್ನ್ ಎಲ್ಲ ಸೇರಿಸ್ಬೋದು, ಹೇಗೆ ಬೇಕಿದ್ರು ಚೇಂಜ್ ಮಾಡ್ಬೋದು. ನೋಡಿ, ಹಿಟ್ಟು ಕೂಡ ಇಲ್ಲಿ ರೆಡಿ ಆಗಿದೆ, ಸಾಫ್ಟ್ ಆಗಿ ಸಿಕ್ಕಿದೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದರಿಂದ ಸ್ವಲ್ಪ ಹಿಟ್ಟು ತೆಗೆದ್ಬಿಟ್ಟು ಉಂಡೆ ಮಾಡ್ಕೊಳ್ಳಿ. ಅಂದರೆ ದೊಡ್ಡ ಅಲ್ಲ, ಒಂದು ಮೀಡಿಯಂ, ಆದಷ್ಟು ಸಣ್ಣಕ್ಕೂ ಅಲ್ಲ, ಆ ರೀತಿ ತಗೋಬೇಕು. ಆಮೇಲೆ ಇಲ್ಲಿ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ನೋಡಿ, ಈ ರೀತಿ ಒಂದು ಸೌಟು ತಗೋಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಮೊದಲು. ಆಮೇಲೆ ಇದನ್ನು ಇದರಲ್ಲಿ ಇಟ್ಬಿಟ್ಟು ಪ್ರೆಸ್ ಮಾಡಬೇಕು. ಅದಕ್ಕೆ ನಾನು ಹೇಳಿದ್ದು ಜಾಸ್ತಿ ದೊಡ್ಡ ಉಂಡೆ ಆದರೆ ಸ್ವಲ್ಪ ದಪ್ಪಕ್ಕೆ ಸಿಗ್ಬೋದು, ಆದ ಕಾರಣ ಜಾಸ್ತಿ ದಪ್ಪ ಆದರೆ ಚೆನ್ನಾಗಿರಲ್ಲ, ಸ್ವಲ್ಪ ತೆಳುವಾಗಿಯೇ ಇರಬೇಕು. ಆದ ಕಾರಣ ಈ ರೀತಿ ಸ್ವಲ್ಪ ಸಣ್ಣ ಉಂಡೆ ಮಾಡಿಬಿಟ್ಟು ಫುಲ್ಲಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಅವಾಗ ತೆಳುವಾಗಿ ಸಿಗುತ್ತೆ ನಮಗೆ. ನೋಡಿ, ಈ ರೀತಿ ಮಾಡಿದ್ರೆ ಆಯಿತು. ಫುಲ್ಲಾಗಿ ಪ್ರೆಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ರೆಡಿ ಮಾಡಿಟ್ಟಿರುವಂಥ ಫಿಲ್ಲಿಂಗ್ಸು ಕೂಡ ಇದರೊಳಗಡೆ ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಹಾಕ್ತೀನಿ, 1.5 ಟೇಬಲ್ ಸ್ಪೂನ್ನಷ್ಟು ಫಿಲ್ಲಿಂಗ್ಸ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಈ 3 ಬದಿಯಿಂದಲೂ ಕೂಡ ಇದನ್ನು ತೆಗಿಬೇಕು. ಈ ರೀತಿ ಒಂದು ಬದಿಯಿಂದ ಈ ರೀತಿ ತೆಗಿಬೇಕು, ಅದೇ ರೀತಿ ಇನ್ನೊಂದು ಬದಿಯಿಂದ ತೆಗೆದ್ಬಿಟ್ಟು ಪ್ರೆಸ್ ಮಾಡಬೇಕು. ತುಂಬ ಸುಲಭವಾಗಿ, ಅಂದರೆ ನಾವಿಲ್ಲಿ ಮಾಡ್ತಾ ಇರೋದು ಸಮೋಸ ಮಾಡ್ತಾ ಇರೋದು. ನೋಡಿ, ಅದಕ್ಕೆ ನಾನು ಹೇಳಿದ್ದು ಫಿಲ್ಲಿಂಗ್ಸ್ ನಿಮ್ಗೆ ಯಾವುದು ಬೇಕಿರೋ ರೆಡಿ ಮಾಡ್ಬೋದು. ಆಲೂಗಡ್ಡೆ ಫಿಲ್ಲಿಂಗ್ಸ್, ಈರುಳ್ಳಿ ಫಿಲ್ಲಿಂಗ್ಸ್, ಹೇಗೆ ಬೇಕಿರೋ ಮಾಡ್ಬೋದು, ಚೀಸೇ ಆಗ್ಬೇಕಂತೇನಿಲ್ಲ. ನೋಡಿ, ತುಂಬ ಸುಲಭವಾಗಿ ಈ ರೀತಿ ಪ್ರೆಸ್ ಮಾಡಿದರೆ ನಮಗೆ ಆ ಸಮೋಸದ ಅದೇ ಶೇಪಲ್ಲಿ ಸಿಗುತ್ತೆ. ತುಂಬ ಈಸಿಯಾಗಿ ಮಾಡ್ಬೋದು. ನಾನಿಲ್ಲಿ ಗೋಧಿ ಹುಡಿ ಉಪಯೋಗಿಸಿರೋದು ಸ್ವಲ್ಪ ಹೆಲ್ದಿ ಆಗಿರಲಿ ಅಂತ. ನೋಡಿ ಎಷ್ಟು ಕರೆಕ್ಟಾಗಿ ಸಮೋಸ ಶೇಪ್ ಬಂದಿದೆ ಅಂತ. ಅಂದರೆ ಈಸಿಯಾಗಿ ಸಮೋಸ ಸಪ್ರೇಟಾಗಿ ಶೀಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಅದು ಬಿಟ್ಟು ಅದನ್ನು ಶೇಪ್ ಮಾಡಬೇಕು ಆ ರೀತಿ ಏನಿಲ್ಲ, ತುಂಬ ಈಸಿಯಾಗಿ ಮಾಡ್ಬೋದು. ಇಲ್ಲಿ ಗೋಧಿ ಹುಡಿ ಸ್ವಲ್ಪ ಹೆಲ್ದಿಯಾಗಿರೋದಕ್ಕೂ ಮಾಡಿರೋದು, ಬೇಕಿದ್ರೆ ನಿಮಗೆ ಮೈದಾನು ಉಪಯೋಗಿಸ್ಬೋದು. ಇನ್ನು ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯ್ತು. 2 ಬದಿ ಕೂಡ ಫ್ರೈ ಮಾಡಿಕೊಂಡ್ರೆ ಈಸಿಯಾಗಿ ಮಾಡುವಂಥ ಒಂದು ಸಮೋಸ ರೆಸಿಪಿ ರೆಡಿ ಆಗುತ್ತೆ. ನೋಡಿ, ರುಚಿ ಅಂತೂ ಸಖತ್ತಾಗಿರುತ್ತೆ, ಯಾಕಂದರೆ ನಾವು ಚೀಸ್ ಎಲ್ಲ ಹಾಕಿದ್ರಿಂದ ಟೇಸ್ಟಿ ಆಗಿರುತ್ತೆ. ಅಥವಾ ನಿಮಗೆ ಬೇರೆ ಯಾವ ಫಿಲ್ಲಿಂಗ್ಸ್ ಬೇಕಿರೋ ಹಾಕೋಬಹುದು ಒಳಗಡೆ. ನೋಡಿ, ಸಿಂಪಲ್ ಆಗಿ ಮಾಡಿರುವಂತಹ ಒಂದು ಹೆಲ್ದಿ ಆಗಿರೋ ಒಂದು ಸಮೋಸ ಇಲ್ಲಿ ರೆಡಿ ಆಗಿದೆ. ಇದೇ ರೀತಿ ಎಲ್ಲ ರೆಡಿ ಮಾಡ್ಕೊಳ್ಳಿ. ನೋಡಿ, ಎಲ್ಲ ರೆಡಿ ಆಗಿದೆ. ಇವಾಗ ನೋಡಿ, ಹೊರಗಡೆ ಒಳ್ಳೆ ಕ್ರಿಸ್ಪಿಯಾಗಿಯೇ ಬರುತ್ತೆ. ನಾವು ಈ ಗೋಧಿ ಹುಡಿಯಲ್ಲಿ ಕೂಡ ಮಾಡಿದ್ರು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಖಂಡಿತ ಇದನ್ನೊಂದ್ಸಲ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಆಗಿ ನೋಡಿ ಎಷ್ಟು ಕರೆಕ್ಟಾಗಿ ಶೇಪ್ ಸಿಕ್ಕಿದೆ ಅಂತ. ಅದು ಅಲ್ಲದೆ ಒಳ್ಳೆ ಡಿಸೈನ್ ಕೂಡ ಈ ರೀತಿ ಮಾಡುವಾಗ ನೋಡಿ, ಹೊರಗಡೆ ಬ್ಯಾಕ್ ಸೈಡಲ್ಲಿ ಒಳ್ಳೆ ಡಿಸೈನ್ ಕೂಡ ನಮಗೆ ಸಿಕ್ಕಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೊರಗಡೆ ಒಳ್ಳೆ ಕ್ರಿಸ್ಪಿಯಾಗಿ ಕೂಡ ಇದೆ. ನೋಡಿ, ಒಳಗಡೆ ಚೀಸ್ ಹಾಕಿದ್ರಿಂದ ಒಳ್ಳೆ ಚೀಸಿಯಾಗಿ ಕೂಡ ಸಿಕ್ಕಿದೆ. ನೋಡಿ, ಈ ರೀತಿ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.